ನಿನ್ನಯ ಸ್ಪರ್ಶಕ್ಕೆ ಆದೆ ಗಂಧರ್ವ ನಾನು, ಚಿಲ್ಲರೆ ಮಾತಿಗೆ ಈಗ ಸಂದರ್ಭ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MG ಸಿರಿ ಬ್ಲಾಗ್. ಸೊ ಇವಾಗ ಗೃಹ ಪ್ರವೇಶಕ್ಕೆ ಬೇಕಾದ ಸೇರನ್ನ ನಾನೇ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನೇ ಒಂದು ಡಿಫ್ರೆಂಟ್ ಆಗಿರಲಿ ಆ್ಯಂಡ್ ಆಚೆಯಿಂದ ತರ್ಸೋಕ್ಕಿಂತ ನಾವೇ ಡಿಫ್ರೆಂಟಾಗಿ ಮಾಡ್ಬೋದು ಅಂತ ಮನೇಲಿ ಟ್ರೈ ಮಾಡ್ತಿದ್ದೆ. ಆ್ಯಂಡ್ ಗೃಹ ಪ್ರವೇಶಕ್ಕೆ ಹಿಂದಿನ ದಿನ ಅಂದರೆ ಗೃಹ ಪ್ರವೇಶ 3 days. ಆ್ಯಂಡ್ ಫಸ್ಟ್ ದಿನ ಮೆಹಂದಿ ಆ್ಯಂಡ್ ಪೆಂಡೋಲು ಪ್ರಿಪ್ರೇಷನ್ಸ್ ಅದೆಲ್ಲ ಆಯಿತು. ನೆಕ್ಸ್ಟ್ ದಿನ ವಾಸ್ತು ಹೋಮ ಆ್ಯಂಡ್ ಥರ್ಡ್ ಡೇ ಬಂದ್ಬಿಟ್ಟು ಮೇನ್ ಗೃಹ ಪ್ರವೇಶ ಆಯಿತು. ಸೊ ಯಾರ್ಯಾರೆಲ್ಲ ರಿಲೇಟಿವ್ಸ್ ಬಂದಿದ್ದರು ಆ್ಯಂಡ್ ಮೆಹಂದಿಯವರು ಹೇಗೆ ಮೆಹಂದಿ ಡಿಸೈನ್ಸ್ ಹಾಕಿದ್ರು ಅಂತ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ನೋಡಿ ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಂಗಮ್ ಮೆಹಂದಿ ಅಂತೂ ತುಂಬ ಚೆನ್ನಾಗಿ ಹಾಕಿದ್ರು ಆ್ಯಂಡ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ನನಗೆ ಮೆಹಂದಿ ಮತ್ತು ಫುಲ್ ರೆಡಿ ಆಗೋದು ಅಂದರೆ ತುಂಬ ಇಷ್ಟ. ಸೊ ನನಗೆ ಸಖತ್ ಇಷ್ಟ ಮೆಹಂದಿ. ಸೊ ನಾನೇ ಬೇಕು ಮೆಹಂದಿ ಎಲ್ಲ ಅಂತ ಹಠ ಮಾಡಿ ಇಕ್ಸ್ಕೊಂಡಿದ್ದು. ದೊಡ್ಡಮ್ಮ ಫುಲ್ ಹಾಕ್ಸ್ಕೊತೈತೆ ಫುಲ್ ಹಾಕ್ಸ್ಕೊತೈತೆ. ಒಂದು ಫೋಟೋ ಹಿಡಿಯಲ್ಲಿ ನೀನು ನೋಡು. ಇನ್ನೊಂದು ಸ್ವಲ್ಪ ದಪ್ಪ ಹಾಕಕ್ಕ, ಸಣ್ಣ ಹಾಕಿದ್ರೆ ಬರೋದು. ಪೆಂಡಲ್ ಹಾಕೋ ಜಾಗ. ಸೊ ನಮ್ಮ ಮನೆಗೆ ಗೃಹ ಪ್ರವೇಶಕ್ಕೆ ನಾವು 1000 ಮೆಂಬರ್ಸ್ನ ಇನ್ವೈಟ್ ಮಾಡಿದ್ರಿ ಆ್ಯಂಡ್ 1000 ಇನ್ವೈಟೇಷನ್ ಕೂಡ ನಾವು ಪ್ರಿಂಟ್ ಮಾಡಿದ್ದಿತ್ತು. ಆ್ಯಂಡ್ ನಮಗೆ ತುಂಬ ಜನ ರಿಲೇಟಿವ್ಸ್ ಇದ್ದಾರೆ ಆ್ಯಂಡ್ ನಾವು ಕೂಡ ಯಾರ ಫಂಕ್ಷನು ಮಿಸ್ ಮಾಡೋದಿಲ್ಲ. ಸೊ ಎಲ್ಲರೂ ಬಂದಿದ್ದರು, ತುಂಬ ಖುಷಿ ಆಯಿತು. ಆ್ಯಂಡ್ ತುಂಬ ಗ್ರ್ಯಾಂಡಿಗೆ ಮಾಡಿದ್ರಿ ನಾವು. ಇದು ಏನು ನೋಡ್ತಾ ಇದ್ದೀರಾ ಫಸ್ಟು ಅದು ಪೂರ್ತಿ ಊಟಕ್ಕೆ ಅಂತಲೇ ನಾವು ಪೆಂಡೋಲ್ ಹಾಕ್ಸ್ತಾಯಿದ್ದು. ಆ್ಯಂಡ್ ನಮ್ಮ ಮನೆ ರೋಡ್ ಏನಿದೆ ಆ ಉದ್ದಕ್ಕೂ ಅಲ್ಲಿವರೆಗೂ ಪೆಂಡೋಲ್ ಹಾಕ್ಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ಪೂರ್ತಿ ಪೆಂಡೋಲ್ ಹಾಕ್ಸಿದ್ದು. ಆದರೂ ಕೂಡ ತುಂಬ ಜನ ಇದ್ದರು, ತುಂಬ ರಶ್ ಇತ್ತು ಗೃಹ ಪ್ರವೇಶದ ದಿನ. ಮೆಹಂದಿ ಜೊತೆಗೆ ಸ್ವಲ್ಪ ಸಾಂಗ್ಸು, ಡ್ಯಾನ್ಸು, ಜೋಶ್ ಇರಬೇಕಲ್ವ. ಫುಲ್ ಖುಷಿಯಾಗಿರಬೇಕು ಆ್ಯಂಡ್ ಎಲ್ಲ ಮೆಮೊರೀಸು ಕ್ಯಾರಿ ಮಾಡಬೇಕು, ಬ್ಯೂಟಿಫುಲ್ ಮೆಮೊರೀಸು ಅಂತ ಫುಲ್ ಡ್ಯಾನ್ಸ್ ಎಲ್ಲ ಆಡಿದ್ರಿ ನಾನು ಅಮ್ಮು. ಚೆನ್ನಾಗಿತ್ತು ಆ್ಯಂಡ್ ಸಾಂಗ್ಸ್ ಕೂಡ ಚೆನ್ನಾಗಿ ಪ್ಲೇ ಮಾಡ್ತಾಯಿದ್ರು ಸಿಂಧು. ಸೊ ಮಸ್ತಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ಎಲ್ಲ ಮೆಮೊರೀಸು ಕ್ಯಾರಿ ಮಾಡೋ ಥರನೇ ಇತ್ತು.
ಎಲ್ಲರೂ ಎಂಜಾಯ್ ಮಾಡಿದ್ದಾಯಿತು ಚೆನ್ನಾಗಿ. ಸ್ಮಾಲ್ ಕ್ಲಿಪ್ಪಿಂಗ್ಸ್ ಅಷ್ಟೇ ಹಾಕಿದ್ದೇನೆ, ಬಿಕಾಸ್ ನನ್ನ ಫೋನಲ್ಲಿ ಫುಲ್ ಸ್ಟೋರೇಜ್ ಆಗೋಗಿತ್ತು. ವೀಡಿಯೋ ಕೂಡ ಮಾಡೋಕ್ಕೆ ಸ್ಪೇಸ್ ಇದ್ದಿಲ್ಲ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಇದಿಷ್ಟೇ ಅಲ್ಲ ವೀಡಿಯೋಸು, ಇನ್ನೂ ತುಂಬ ವೀಡಿಯೋಸ್ ಇದೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಕ್ಕೆ. ಶಾಪಿಂಗ್ ವೀಡಿಯೋಸ್ ಆ್ಯಂಡ್ ಗೃಹ ಪ್ರವೇಶದ 3 ದಿನ ವೀಡಿಯೋಸ್ ಎಷ್ಟೊಂದಿದೆ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಯಾವಾಗೆಲ್ಲ ನಿಮಗೆ ನಾವು ಎಷ್ಟು ಎಂಜಾಯ್ ಮಾಡ್ತೀವಿ ನಮ್ಮ ಮನೆ ಗೃಹ ಪ್ರವೇಶ ಹೇಗಿತ್ತು ಅಂತ ಶೇರ್ ಮಾಡೋಕ್ಕೋಸ್ಕರ. ಆ್ಯಂಡ್ ಇದು ನೈಟ್ ಆಗಿತ್ತು, ಡಿನ್ನರ್ ಕೂಡ ನಾವು ಆಚೆ ಬುಕ್ ಮಾಡಿದ್ರಿ. ಸೊ ನಮಗೆ ಗೊತ್ತಿರೋ ಆಂಟಿನಿ, ಸೊ ದಟ್ ಅವ್ರ ಹತ್ರನೇ ಆರ್ಡ್ರ್ ಕೊಟ್ರಿ. ಅವ್ರದ್ದು ಕೇಟ್ರಿನ್ ಇದೆ, ಸೊ ಅವರೇ ನಮಗೆ ಡಿನ್ನರು ಮತ್ತು ಲಂಚು ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಅಂತ ಬ್ರೇಕ್ಫಾಸ್ಟ್ ಎಲ್ಲ ಅವ್ರಿಗೆ ಹೇಳಿದ್ರಿ ನಾವು. ತುಂಬ ಚೆನ್ನಾಗಿತ್ತು ಊಟ ಅಂತೂ. ಆ್ಯಂಡ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರಿ ಜೋಕ್ಸಾಗೆ. ಆ್ಯಂಡ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಸ್ವಲ್ಪ ಹೊತ್ತು ಕೂತ್ಕೊಂಡೆಲ್ಲ ಮಾತಾಡ್ತಾಯಿದ್ರಿ. ಆ್ಯಂಡ್ ರಿಟರ್ನ್ ಗಿಫ್ಟ್ಸ್ ತಂದಿದ್ರಿ, ಸೊ ದಟ್ ಅದನ್ನು ಅದ್ರೊಳಗೆ ಹಾಕಬೇಕಾಗಿರೋದು ಎಲ್ಲ ಅಡಿಕೆ ಅರಿಶಿನ ಕುಂಕುಮ ಪ್ಯಾಕೆಟ್ ಎಲ್ಲ ಪೆಂಡಿಂಗ್ ಇತ್ತು. ಸೊ ಇವತ್ತೆಲ್ಲ ಮುಗಿಸ್ಕೊಂಬಿಡೋಣ. ನೆಕ್ಸ್ಟ್ ದಿನ ಎಲ್ಲರೂ ಬ್ಯುಸಿಯಾಗಿರ್ತೀರಿ, ಅಂದರೆ ನೆಕ್ಸ್ಟ್ ಡೇ ಬಂದುಬಿಟ್ಟು ವಾಸ್ತು ಹೋಮ ಅಂತೆಲ್ಲ ಇರುತ್ತೆ. ಸೊ ಅಲ್ಲಿ ಬ್ಯುಸಿ ಆಗಿಬಿಟ್ರೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಇವತ್ತೆಲ್ಲ ಹಾಕ್ಕೊಂಬಿಡೋಣ. ಹೆಂಗಿದ್ರು ಎಲ್ಲರೂ ಒಟ್ಟಿಗೆ ಕೂತಿದ್ದೀರಿ, ಬೇಗನೂ ಆಗುತ್ತೆ ಕೆಲಸ, ಮಾಡೋದು ಗೊತ್ತಾಗೋದಿಲ್ಲ ಅಂತ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾವು ರಿಟರ್ನ್ ಗಿಫ್ಟ್ಸ್ ಒಂಥರ ಬ್ಯಾಸ್ಕೆಟ್ ಥರ ತಂದಿದ್ರಿ. ಬಿಕಾಸ್ ಅದು ಏನೇ ಕೊಟ್ಟರೂ ಅದು ರೀಯೂಸ್ ಆಗಬೇಕು ಆ್ಯಂಡ್ ಯೂಸ್ಫುಲ್ ಆಗಿರಬೇಕು ಅನ್ನೋ ಇಂಟೆನ್ಷನಲ್ಲಿ. ನಿಮಗೆ ಹೇಗೆ ಅನಿಸ್ತು ರಿಟರ್ನ್ ಗಿಫ್ಟ್ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾವು ಅಂದರೆ ಹುಡುಗಿರಿಗೆ ಬೇರೆ ಆ್ಯಂಡ್ ಬಾಯ್ಸ್ಗೆ ಬೇರೆ. ಬಾಯ್ಸ್ಗೆ ತಾಂಬೂಲ, ಹುಡುಗಿರಿಗೆ ಅಂದರೆ ಬ್ಲೌಸ್ ಪೀಸು ಎಲ್ಲ ಅಡಿಕೆ ಅರಿಶಿನ ಕುಂಕುಮ ಪ್ಯಾಕೆಟು ಇದೆಲ್ಲ ಹಾಕ್ತೀರಿ. ಸೊ ದಟ್ ಅಂತ. ಆಮೇಲೆ ಬಾಯ್ಸ್ಗೆ ನಮ್ಮ ಡ್ಯಾಡಿ ಸಪ್ರೇಟಾಗಿ ಅಂದರೆ ಒಂದು ಬ್ಯಾಗ್ ಥರ ಜೂಟ್ ಬ್ಯಾಗ್ ಅನಿಸುತ್ತೆ. ಸೊ ಅದರಲ್ಲಿ ನಮ್ಮ ಮನೆ ಹೆಸರು ಆ್ಯಂಡ್ ನಮ್ಮ ಹೆಸರನ್ನ ಪ್ರಿಂಟ್ ಮಾಡಿಸಿ ಅದರಲ್ಲಿ ತೆಂಗಿನಕಾಯಿ ಎಲ್ಲ ಅಡಿಕೆ ಇದನ್ನು ತಾಂಬೂಲ ಕೊಡೋಕ್ಕೋಸ್ಕರ ಹಾಕಿದ್ರು. ಸೊ ಇವಾಗೆಲ್ಲರೂ ನಾವು ಹಾಕ್ತಾಯಿದ್ದೀರಿ, ಅಂದರೆ ಅರಿಶಿನ ಕುಂಕುಮ ಎಲ್ಲ ಚೆನ್ನಾಗಿರುತ್ತೆ, ಮಾತಾಡ್ಕೊಂಡು ಹಾಕ್ತಾಯಿದ್ದೀರಿ. ಅಲ್ಲೇ ನೋಡಿದೆ ಬಾಟ್ಲ ಅವ್ನು ಯಾರೋ ತೆಗ್ದ ಅರ್ಶಿನ ಕುಂಕುಮ ನನಗೆ ಕೊಡಿ, ನೀಡು, ನಾನು ಹಾಕ್ತೀನಿ. ಈ ಕಡೆ ಪಾರ್ಸಲ್ ಮಾಡ್ತೀನಿ, ಇಲ್ಲಿಂದ ಬರಲಿ. ದರ್ಶನ್ ಕೇಳ್ತಾವ. ಇದು ಎಷ್ಟು ಕಷ್ಟ ಗೊತ್ತಾ, ಕ್ಲೀನಾಗಿ ಲೆವೆಲ್ ಕೀಳ್ಬೇಕು, ಅಡಿಬಾರ್ದು, ಅಡಿಗೆ ಕೆಳಗಡೆ ಬೀಳ್ಬಾರ್ದು. ಸೊ ಎಲ್ಲರೂ ಹಾಕಿ ಆ್ಯಂಡ್ ಮುಗಿಸೋಷ್ಟೊತ್ತಿಗೆ ಲೇಟಾಗೋಗಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಎದ್ದೇಳಬೇಕಾಗಿತ್ತು. ಚಪ್ರ ಪೂಜೆ ಎಲ್ಲ ಇತ್ತು. ಸೊ ಬೇಗ ಮುಗಿಸಿ ಮನೆಗೆ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರಿ. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಈಗ ನಾವೆಲ್ಲರೂ ನಾನು ಸಿಂಧು ಮಮ್ಮಿ ಡ್ಯಾಡಿ ಆ ಮನೇಲಿ ಮಲ್ಗಂಗಿದ್ದಿಲ್ಲ, ಬಿಕಾಸ್ ಅದು ಹೊಸ ಮನೆ, ಇನ್ನು ಗೃಹ ಪ್ರವೇಶ ಆಗ್ತಿರ ನಾವು ಯಾರೂ ಮಲ್ಗಂಗಿದ್ದಿಲ್ಲ. ಸೊ ಮತ್ತೆ ಲಾಕ್ ಮಾಡ್ಕೊಂಡು ಎಲ್ಲರೂ ಹಳೆ ಮನೆಗೆ ಅಂದರೆ ಅಪಾರ್ಟ್ಮೆಂಟ್ಗೆ ಹೋಗ್ತಾಯಿದ್ದೀರಿ. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದೇ ಥರ ಫ್ಯಾಮಿಲಿ ವೀಡಿಯೋಸ್ಗಾಗಿ ವೆಯ್ಟ್ ಮಾಡ್ತಾಯಿರಿ.